ಮುಂಗಾರು ಸಂಪೂರ್ಣವಾಗಿ ವಿಫಲ ಆಗಿದೆ. ಈ ವರ್ಷ ಸಕಾಲಕ್ಕೆ ಮಳೆ ಬಾರದ ಕಾರಣ ಜಿಲ್ಲೆಯ ಬಹುತೇಕ ಎಲ್ಲ ತಾಲೂಕುಗಳಲ್ಲಿ ಈಗಾಗಲೇ ಬರಗಾಲ ಪ್ರಾರಂಭವಾಗಿದೆ. ಬಿತ್ತನೆ ಆಗಿಲ್ಲ, ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ, ಜನ ಜಾನುವಾರುಗಳು ಕುಡಿಯೋ ನೀರಿಗೂ ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಹುತೇಕ ಜಿಲ್ಲೆಯಲ್ಲಿ ಹೆಚ್ಚು ಬೋರ್ವೆಲ್ ಮೇಲೆ ನಾವೆಲ್ಲ ಅವಲಂಬಿತವಾಗಿರ್ತಕ್ಕಂಥವ್ರು. ಈಗಾಗಲೇ ಅಂತರ್ಜಲ ಬತ್ತಿ ಇವತ್ತು ಬೋರ್ವೆಲ್ಗಳ ನೀರು ಹೆಚ್ಚು ಕಡಿಮೆ ನೀರಿಲ್ಲದೆ ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಿಲ್ಲೆಯ ಬಯಲುಸೀಮೆ ಪ್ರದೇಶಗಳಾದಂಥ ಮಧುಗಿರಿ, ಶಿರಾ, ಕೊರಟಗೆರೆ, ಪಾವಗಡ ಭಾಗದ ರೈತರು ಬಿತ್ತನೆ ಮಾಡಿಲ್ಲ, ಬಹುತೇಕ ಉಳುಮೆನೇ ಮಾಡಿಲ್ಲ ಅಂತ ಪರಿಸ್ಥಿತಿ ಇವತ್ತು ಆ ಭಾಗದ ರೈತರಿದ್ದಾರೆ. ಅಲ್ಪ ಸ್ವಲ್ಪ ಬಿತ್ತನೆ ಆಗಿರ್ತಕ್ಕಂಥ ಏನು ತಿಪ್ಟೂರು, ಗುಬ್ಬಿ, ತುರುವೇಕೆರೆ, ತುಮಕೂರು, ಕುಣಿಗಲ್ಲು, ಹುಲಿಯೂರುದುರ್ಗ ಈ ಭಾಗದಲ್ಲಿ ಶೇಕಡ ಒಂದು ಸಣ್ಣ ಪ್ರಮಾಣದಲ್ಲಿ 10-20 ಭಾಗ ಬಿತ್ತನೆ ಆಗಿದ್ರೂ ಮಳೆ ಇಲ್ಲದೆ ಅದು ಸಹ ಬೆಳೆ ಸಂಪೂರ್ಣವಾಗಿ ಒಣಗೋಗಿದೆ. ಹಾಗಾಗಿ ರೈತರು ಬಹಳ ತುಂಬಾ ಸಂಕಷ್ಟದಲ್ಲಿದ್ದಾರೆ, ಪರದಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಸರ್ಕಾರ ಈ ಒಂದು ಸಂದರ್ಭದಲ್ಲಿ ಏನು ಜಿಲ್ಲೆಯ 10 ತಾಲೂಕುಗಳನ್ನ ಬರಗಾಲ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಿರ್ತಕ್ಕಂಥದ್ದು ಸ್ವಾಗತಾರ್ಹ. ಆದರೆ ತಿಪ್ಟೂರು ತಾಲೂಕು ಬರಗಾಲದಿಂದ ಹೊರತಾಗಿಲ್ಲ. ಅಲ್ಲಿಯೂ ಯಾವುದೇ ರೀತಿಯ ಹೆಚ್ಚಿನ ಮಳೆ ಬಿದ್ದಿಲ್ಲ ಮತ್ತು ಅಲ್ಲಿಯೂ ಬಿತ್ತನೆ ಆಗಿಲ್ಲ. ಹಾಗಾಗಿ ತಿಪ್ಟೂರು ತಾಲೂಕನ್ನ ಕೈಬಿಟ್ಟಿರ್ತಕ್ಕಂಥದ್ದು ಸರಿಯಾದಂತಹ ಕ್ರಮ ಅಲ್ಲ. ಹಾಗಾಗಿ ತಿಪ್ಟೂರು ತಾಲೂಕನ್ನೂ ಸಹ ಬರಗಾಲ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಬೇಕು. ಬಹಳ ಮುಖ್ಯವಾಗಿ ಇವತ್ತು ಜನ ಜಾನುವಾರುಗಳು ನೀರಿಗಾಗಿ ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ನೀರಿನ ಕಡೆ ಹೆಚ್ಚು ಆದ್ಯತೆ ಕೊಡಬೇಕು. ಜಿಲ್ಲೆಯ ಹೆಚ್ಚು ಕಡಿಮೆ ಬಹುತೇಕ ತಾಲೂಕುಗಳಿಗೆ ಇವತ್ತು ಹೇಮಾವತಿ ನೀರು ಹರಿಲಿಕ್ಕೆ ಅವಕಾಶ ಇದ್ದು ಸರ್ಕಾರದ ನಿರ್ಲಕ್ಷ್ಯದಿಂದ ಇವತ್ತು ಹೆಚ್ಚು ನೀರು ಹರಿಲಿಕ್ಕೆ ಇವತ್ತು ಸಾಧ್ಯ ಆಗಿಲ್ಲ. ಅದರಲ್ಲೂ ಏನು ಕುಡಿಯುವ ನೀರಿನ ಕೆರೆಗಳಿಗೆ ಮಾತ್ರ ನೀರನ್ನು ಹರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಖಂಡನೀಯವಾದಂಥದ್ದು. ಈಗಾಗಲೇ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆಗಿರೋದ್ರಿಂದ ಹೇಮಾವತಿ ಜಲಾಶಯದಲ್ಲಿ 37 ಟಿಎಂಸಿಗಿಂತಲೂ ಹೆಚ್ಚು ನೀರು ಇರೋದ್ರಿಂದ ಜಿಲ್ಲೆಯ ಎಲ್ಲ ಕೆರೆಕಟ್ಟೆಗಳಿಗೆ ನೀರನ್ನು ಹರಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಮಾನ್ಯ ಉಸ್ತುವಾರಿ ಸಚಿವರು ನೀರನ್ನು ಸೇಕರಿಸಿ ತಮಿಳುನಾಡಿಗೆ ಬಿಡಬೇಕು ಅಂತಕ್ಕಂಥ ಮನಸ್ಸಿನಲ್ಲಿದ್ದಾರೋ ಏನೋ ನನಗಂತೂ ಗೊತ್ತಿಲ್ಲ. ಯಾಕೆಂದ್ರೆ ಬಹುತೇಕ ಎಲ್ಲ ಕೆರೆಗಳಿಗೆ ಬೀಗ ಹಾಕಿ ಇವತ್ತು ಕೇವಲ ಕುಡಿಯುವ ನೀರು